ರೈತರು ಹಾಗೂ ಗ್ರಾಹಕರೇ ಸಂಘದ ಜೀವಾಳ ಸುರೇಶ್ ಗೌಡ ಪಾಟೀಲ್. ಸಹಕಾರ ಸಂಘಗಳ ಬೆಳವಣಿಗೆಗೆ ರೈತರು ಹಾಗೂ ಗ್ರಾಹಕರೇ ಪ್ರಮುಖರು. ಅವರು ಕಾಲಕಾಲಕ್ಕೆ ನಮ್ಮ ಸಂಘದ ಸಿಬ್ಬಂದಿ ಜೊತೆಗೆ ಉತ್ತಮ ಬಾಂಧವ್ಯದಿಂದ ವ್ಯವಹಾರ ಮಾಡಿದಾಗ ಮಾತ್ರ ಆರ್ಥಿಕವಾಗಿ ಬ್ಯಾಂಕಿಗೆ ಜೀವ ಬರುತ್ತದೆ ಎಂದು ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ನಿಯಮಿತ ಇದರ ವಾರ್ಷಿಕ ಮಹಾಸಭೆಯನ್ನು ಸಂಘದ ಅಧ್ಯಕ್ಷ ಸುರೇಶ್ ಗೌಡ ಪಾಟೀಲ್ ಉದ್ಘಾಟಿಸಿ ಮಾತನಾಡಿದರು. ಅವರು ಸ್ಥಳೀಯ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಆವರಣದಲ್ಲಿ ನಡೆದ 75ನೆಯ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸರ್ವ ಸದಸ್ಯರು ನಿಮ್ಮೆಲ್ಲರ ಸಹಕಾರದಿಂದ ಸಂಘದ ಬೆಳವಣಿಗೆ ಸಾಧ್ಯ. ರೈತರು ಮತ್ತು ಗ್ರಾಹಕರು ನಮ್ಮ ಸಂಘಕ್ಕೆ ಹೆಚ್ಚಿಗೆ ಎಫ್ಡಿಯನ್ನು ಇಡುವ ಮುಖೇನ ಈ ಸಂಘದ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡಬೇಕಾಗಿ ವಿನಂತಿ ಎಂದು ಕೇಳಿಕೊಂಡರು. ಬ್ಯಾಂಕಿನ ಸಿಬ್ಬಂದಿ ಸಚಿನ್ ಕಣ್ಮಸ ಮಾತನಾಡಿ, ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ನಿಯಮಿತ ಇದರಲ್ಲಿ 1807 ಸದಸ್ಯತ್ವದ ಷೇರು ಬಂಡವಾಳ 73,99,730 ರೂಪಾಯಿ ಹೊಂದಿದೆ. 18 ನಿಧಿಗಳಿಂದ 63 ಲಕ್ಷ ರೂಪಾಯಿಗಳು, ದುಡಿಯುವ ಬಂಡವಾಳ 10,12,56,000 ರೂಪಾಯಿ, ಠೇವಣಿ 3,32,18,000 ರೂಪಾಯಿ, ಸದಸ್ಯರ ಒಟ್ಟು ಸಾಲ 5,86,76,000 ರೂಪಾಯಿ ಮತ್ತು ವಾರ್ಷಿಕ ನಿವ್ವಳ ಲಾಭ 10,44,000 ರೂಪಾಯಿ ಹೊಂದಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಲಕ್ಷ್ಮಣ್ ಭೈರ್ಗೊಂಡ್, ಸದಸ್ಯರಾದ ಶಿವಾನಂದ್ ಮಠ್, ಗುರುರಾಜ್ ಕುಲಕರ್ಣಿ, ಘೇನು ಬಾರಾಯ್ ಪಾಟೀಲ್, ಶಂಕರ್ ಕುರೆ, ಸಿದ್ದಪ್ಪ ಮೈದರಗಿ, ಶ್ರೀಮತಿ ಮಹಾನಂದ ನಗರಿ, ಶ್ರೀಮತಿ ಕಲ್ಲವ್ವ ಬಿರಾದಾರ್, ಶ್ರೀಮತಿ ಗುಮಟಿ, ಮಾರುತಿ ಹರಿಜನ್, ರಾಜಶೇಖರ್ ಗಾಡಿವಡ್ಡರ್, ವಿಠ್ಠಲ್ ಬೈರ್ಗೊಂಡ್, ಗೌರಿಶಂಕರ್ ವಾಲಿ, ಮಲ್ಲಿಕಾರ್ಜುನ್ ಭೈರ್ಗೊಂಡ್, ವಿಡಿಸಿಸಿ ಬ್ಯಾಂಕ್ ಶಾಖಾ ವ್ಯವಸ್ಥಾಪಕ ಸಿಬ್ಬಂದಿ ಮತ್ತು ಚಣೆಗಾಂವ್, ಧೂಳಕೇಡ್, ಮರಗೂರ್, ಶಿರಗೂರ್, ಖಾಲ್ಸಾ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಷೇರುದಾರರು, ಗ್ರಾಹಕರು ಇದ್ದರು. ಈ ಸಂದರ್ಭದಲ್ಲಿ 10ನೇ ಹಾಗೂ 12ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಕುಮಾರಿ ಪಾರ್ವತಿ ಗುಮತೆ, ಕುಮಾರಿ ವರ್ಷಾ ಬಗಲಿ, ಕುಮಾರಿ ಸೌಮ್ಯ ಹನುಮಾನೆ, ಸೌಂದರ್ಯ ಕಮಾಟೆ ಹಾಗೂ ವೈದ್ಯಕೀಯ ಸೀಟು ಪಡೆದ ವಿದ್ಯಾರ್ಥಿ ಕುಮಾರಿ ಸೌಂದರ್ಯ ಮಲ್ಲಿಕಾರ್ಜುನ್ ಭೈರ್ಗೊಂಡ್ ಸೇರಿದಂತೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ವರದಿ ವಿಠ್ಠಲ್ ಕೊರತೆ. ಹಾಗೂ ನಮ್ಮ ಸಂಘದ ನಿರ್ದೇಶಕರಾದ ಗುರುರಾಜ್ ಕುಲಕರ್ಣಿ ಅವರೇ ಹಾಗೂ ಸಂಘದ ನಿರ್ದೇಶಕರಾದ ಸಿದ್ದಪ್ಪ ಮೈದರಿಗೆ ಅವರೇ ಹಾಗೂ ಸಂಘದ ನಿರ್ದೇಶಕರಾದ ಶ್ರೀಮಂತ್ ಗುಮ್ತೆ ಅವರೇ ಹಾಗೂ ಇನ್ನೋರ ಸಂಘದ ನಿರ್ದೇಶಕರಾದ ಮಾರುತಿ ಹರಿಜನ್ ಅವರೇ, ಮಾಡೋದು ನಮ್ಮ ಅಧ್ಯಕ್ಷರು ಶಿವಾನಂದ ಪಾಟೀಲ್ರು. ಎಲ್ಲಿ ಇಲ್ಲ, ಯಾವ DCC ಬ್ಯಾಂಕ್ನಾಗೂ ಇಲ್ಲ ಈ ಯೋಜನೆ. ಮತ್ತು ಇದೇ ಫಸ್ಟ್ ಅದ. ಮತ್ತು ಮೊದಲು 6 ಎಕರೆ ಇತ್ತು, ಅಂಥದ್ದು ಈಗ 4 ಎಕರೆ ಮಾಡ್ಯಾರ. ಮುಂದಿನ ಬರುವಂಥ ದಿನಗಳಲ್ಲಿ ಅದನ್ನು ಆಗಬಹುದು. ತಾರತಮ್ಯ ಯಾಕೆ ಮಾಡ್ತೀರಿ? ಎಲ್ಲರಿಗೂ ಬಂದ್ ಮಾಡ್ರಿ. ತಾರತಮ್ಯ ಹೆಂಗ್ರಿ? ಚಿಕ್ಕಡಿ ಹೊಡೆದಾರೆ ಅಲ್ಲಿ ಚಿಕ್ಕಡಿ ಹೋದ 4 ಎಕರೆದವ್ರು ಬಂದೇ ಬಿಟ್ಟಲ್ಲ ಅಲ್ಲಿ. 2 ಎಕರೆ ಈಗ ಹುಲ್ಲಿನ ಔಷಧ ಹೇಳೋದು ಪೆಟ್ರೋಲ್ ಪಂಪ್ ಇವು ಸಬ್ಸಿಡಿಯಾಗ ಇರಂಗಿಲ್ಲ. ಸಬ್ಸಿಡಿಯಾಗ ಮಾಡೋದು ನಮ್ಮ ಅಧ್ಯಕ್ಷರು ಶಿವಾನಂದ ಪಾಟೀಲ್ರು. ಎಲ್ಲಿ ಇಲ್ಲ, ಯಾವ DCC ಬ್ಯಾಂಕ್ನಾಗೂ ಇಲ್ಲ ಈ ಯೋಜನೆ. ಮತ್ತು ಇದೇ ಫಸ್ಟ್ ಅದ. ಮತ್ತು ಮೊದಲು 6 ಎಕರೆ ಇತ್ತು, ಅಂಥದ್ದು ಈಗ 4 ಎಕರೆ ಮಾಡ್ಯಾರ. ಮುಂದಿನ ಬರುವಂಥ ದಿನಗಳಲ್ಲಿ ಅದನ್ನು ಆಗಬಹುದು. ಅಲ್ಲ, ನೀವು ತಾರತಮ್ಯ ಯಾಕೆ ಮಾಡ್ತೀರಿ? ಎಲ್ಲರಿಗೂ ಬಂದ್ ಮಾಡ್ರಿ. ತಾರತಮ್ಯ ಹೆಂಗ್ರಿ? ಮಾಡ್ತೀರಿ. ಮತ್ತೆ ಚಿಕ್ಕಡಿ ಹೊಡೆದಾರೆ ಅಲ್ಲಿ ಚಿಕ್ಕಡಿ ಹೋದ 4 ಎಕರೆದವ್ರು ಬಂದೇ ಬಿಟ್ಟಲ್ಲ ಅಲ್ಲಿ. 2 ಎಕರೆ ಹ್ಯಾಂಗ? 1 ಎಕರೆ ಇದ್ದವ್ರು ಏನ್ ಮಾಡ್ಬೇಕು? 4 ಎಕರೆಗೆ 10 ಲಕ್ಷ ಕೊಡ್ತೀವಿ. 2 ಎಕರೆ 1 ಎಕರೆ ಇದ್ದವ್ರು ಏನ್ ಮಾಡ್ಬೇಕು? ಮಾಡ್ರಿ 5 ಲಕ್ಷ ಕೊಡ್ರಿ. ಈಗ ನಾವು ಬರತ್ ಕಳಿಸ್ತೀವಿ ಅಧ್ಯಕ್ಷರಿಗೆ. ಮುಂದಿನ ಮೀಟಿಂಗ್ನಾಗ ನಾವು ಅದನ್ನ ಬರತ್ ಕಳಿಸ್ತೀವಿ. ಹಿಂಗೆ ರೈತರು ಹಿಂಗೆ ಬೇಡಿಕೆ ಅದಾವ. ಆಯ್ತು. ಹಲೋ ನಾವೇನ್ ಕೇಳ್ತೀವಿ? ಎಲ್ಲರೂ 4 ಎಕರೆ ಮೇಲೆ ಆಗಿದ್ರಿ ಹೇಳ್ರಿ. ಎಲ್ಲರೂ 1 ಎಕರೆ, 1.5 ಎಕರೆ, 2 ಎಕರೆ, 2.5 ಎಕರೆ, 3 ಎಕರೆ ತನ ಅದಾರ. ನೀವು